ಸರ್ 2013 ಮಾಡೆಲ್ ಪೋಲೋ ಸಿಂಗಲ್ ಓನರ್ ಬರೀ 3,70,000 ಸರ್. 10 ಏರ್ ಬ್ಯಾಗ್ ಬರೋ ಗಾಡಿ, ಫ್ಯಾಮಿಲಿ ಹೋಗ್ತಾ ಇದ್ರೆ 10 ಏರ್ ಬ್ಯಾಗ್ ಸೇಫ್ಟಿ ಇರುತ್ತೆ ನಿಮ್ಗೆ. ಬರೀ 3 ಲಕ್ಷ ಕೊಡ್ತೀನಿ ಸರ್. ಮಾಡ್ಲಿ ಯಾವ್ದು ಹೇಳಿ? 17 ಮಾಡಲು ಬರೀ 2,40 ಕೊಡ್ತೀನಿ ಸರ್. ಕೇವಲ 1 ಲಕ್ಷ ತಗೊಬನ್ನಿ ಸರ್. ಸರ್ ಅದ್ರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್. ಕಡಿಮೆ ಓಡಿದೆ ಅಂದ್ರೆ ಯಾರು ನಂಬಲ್ಲ. ಅದು LPG ಬರೀ 46,000 ಓಡಿದೆ ಗಾಡಿ. ಬರೀ 2,80 ಕೊಡ್ತೀನಿ ಸರ್. ಸರ್ 15 ಮಾಡಲ್ ಯಾರು ಕೊಟ್ಟಿರಲ್ಲ, ಬರೀ 3,10,000 ಕೊಡ್ತೀನಿ ಸರ್. ಅದ್ರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್. 2015 ಮಾಡಲು ಸ್ಪೋರ್ಟ್ಸ್ ಆಪ್ಷನ್ ಅಲ್ಲಿ ಬರೀ 4,75,000 ಕೊಡ್ತೀನಿ ಸರ್. ನಮ್ಮಲ್ಲಿ 2 ಸಿವಿಕ್ ಇದೆ, ಒಂದು ಸನ್ರೂಫ್ ಇರೋದು, ಒಂದು ನಾರ್ಮಲ್, 2 ಟಾಪ್ ಅಂಡ್ ಗಾಡಿ ಸರ್. ಫ್ಯಾಮಿಲಿಗೆ 7 ಸೀಟರ್ ಹುಡುಕ್ತಾ ಇದ್ದೀರಾ? ಸಿಂಗಲ್ ಓನರ್ Ertiga 20 ಮೈಲೇಜ್ ಬರುತ್ತೆ ಗಾಡಿ, ಒಳ್ಳೆ ಮೈಲೇಜ್, 7 ಸೀಟರ್ ವೆಹಿಕಲ್ ಸರ್. ಸರ್ ವೆಂಟೋ ಬ್ಲಾಕ್ ಕಲರ್ ನೋಡಿ ಸರ್ ಹೆಂಗಿದೆ, ಒಂದು ಡೆಂಟ್ ಸ್ಕ್ರಾಚ್ ಇಲ್ಲ, ಬರೀ 3 ಲಕ್ಷ ಕೊಡ್ತಾ ಇದೀನಿ. ಸಿಂಗಲ್ ಓನರ್ ಗಾಡಿ ಬರೀ 73,000 ಓಡಿದೆ, 5,25,000 ಕೊಟ್ಬಿಡ್ತೀನಿ ಸರ್. ಸಿಂಗಲ್ ಓನರ್ i20 ಸರ್, ಬರೀ 4,90,000 ಸರ್. ವರ್ಣ ಬರೀ 3,90,000 ಕೊಡ್ತೀನಿ ಸರ್. i20 ಸಿಂಗಲ್ ಓನರ್ ಸರ್, ನೀವು ನಂಬಲ್ಲ ಸರ್, ಬರೀ 31,000 ಓಡಿದೆ ಸರ್. ಸಿಂಗಲ್ ಓನರ್ ಬರೀ 2,20,000 ಸರ್. 3,10,000 ರೂಪಾಯಿಗೆ ಟಾಪ್ ಅಂಡ್ ಹೋಂಡಾ ಸಿಟಿ ಕೊಡ್ತೀನಿ ಸರ್. ಸರ್ 2 i10 ಕೊಡ್ತೀನಿ ಸರ್, ಯಾವ್ದನ್ನ ತಗೊಳ್ಳಿ, 2,60,000 ಸರ್. ಬೀಟು ಸಿಂಗಲ್ ಓನರ್ ಗಾಡಿ ಸರ್. ಸರ್ ಬರೀ 48,000 ಓಡಿದೆ, 12 i20 ಸರ್. ಸಣ್ಣ ಫ್ಯಾಮಿಲಿಗೆ ಬರೀ 1,60,000 ಜನರೇಟ್ ಇಲ್ಲ ಕೊಡ್ತೀನಿ ಸರ್. i20 ಯಾವ್ದನ್ನ ತಗೊಳ್ಳಿ ಸರ್, ಇದು 2.5 ಲಕ್ಷ, ಇದು 2.5 ಲಕ್ಷ ಸರ್. ಆಟೋಮೆಟಿಕಲ್ ಒಂದೇ ಗಾಡಿ ಸರ್ ಇರೋದು, 3,30,000 ಕೊಡ್ತೀನಿ ನೋಡಿ ಸರ್. ಓಕೆ, ಮೊದಲಿಗೆ ಒಂದು ಗಾಡಿ ನೋಡ್ತಾ ಇರಬಹುದು, ಅದು ಪೋಲೋ ಇದೆ ಸರ್. ಈ ಗಾಡಿ ಬಗ್ಗೆ ತಿಳಿಸಿಯಾ ಸರ್? ಪೋಲೋ 2013 ಮಾಡಲು ಸಿಂಗಲ್ ಓನರ್ ಗಾಡಿ, ಟಾಪ್ ಅಂಡ್ ಗಾಡಿ. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್ ಸರ್ ಗಾಡಿ, ಡೀಸೆಲ್. ಸಿಂಗಲ್ ಓನರ್ ಡೀಸೆಲ್ ಟಾಪ್ ಅಂಡ್ ಹೈಲೈನ್ ವೇರಿಯಂಟ್ ಬರುತ್ತೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಆಡಿಯೋ ಬಟನ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತಾರೆ ಸರ್? ಸರ್ ಬರೀ 71,000 ಓಡಿದೆ ಗಾಡಿ. 3,75,000 ಸರ್. 3,75,000 ಒಂದ್ ರೈಟ್ ಹೇಳಿ ಸರ್ ಫೈನಲ್. ಸರ್ ಆನ್ ಟೇಬಲ್ ಬರ್ಲಿ ಸರ್, ಇನ್ನೂ ಒಂದು 5,000 ಕಮ್ಮಿ ಮಾಡ್ಕೊಡೋಣ. 5,000 ಕಡಿಮೆ ಆಗುತ್ತೆ. 3,60,000 ರೇಂಜಲ್ಲಿ ಆಗುತ್ತಾ ಸರ್? ಎದುರುಗಡೆ ಬರ್ಲಿ, ನೀವು ಇವಾಗ 60,000 ರೇಂಜಲ್ಲಿ ಆಗುತ್ತಾ ಅಂತೀರಾ, ಬಂದ್ ಇನ್ನ ಕಮ್ಮಿ ಕೇಳ್ತಾರೆ ನಮ್ಗೆ. ಆಮೇಲೆ ಕಾಸ್ಟ್ ಎಲ್ಲ ಲಾಸ್ ಮಾಡ್ಕೊಂಡು ಕೊಡಕ್ಕಾಗಲ್ಲ. ಆನ್ ಟೇಬಲ್ ಬರ್ಲಿ, ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಓಕೆ, ಆನ್ ಟೇಬಲ್ ಹೆಚ್ಚು ಕಡಿಮೆ ಆಗುತ್ತೆ. 3,65,000 ರೇಂಜಲ್ಲಿ ಆಗುತ್ತೆ. ಅದರಲ್ಲೂ ಡೀಸೆಲ್ ಸಿಂಗಲ್ ಓನರ್ ಪೋಲೋ ಸಿಗುತ್ತೆ ನೋಡಿ, ಹೈಲೈನ್ ವೇರಿಯಂಟ್. ಅದರಲ್ಲೂ ನೆಕ್ಸ್ಟ್ ಒಂದು ಪಸಾಟ್ ಕೂಡ ಇದೆ, 10 ಏರ್ ಬ್ಯಾಗ್ಸ್ ಬರುತ್ತಂತೆ. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಜೆಟಾ, ವೋಲ್ಕ್ಸ್ವ್ಯಾಗನ್ ಜೆಟಾ ಇದು 2010 ಮಾಡಲ್. ಓಕೆ, ಗಾಡಿ ನೋಡಿ ಯಾವ ಕಂಡೀಷನ್ ಇದೆ. ಕಂಡೀಷನ್ ಸೂಪರ್ ಆಗಿ ವೆಲ್ ಮೇಂಟೈನ್ ಆಗಿದೆ. ಅದು ಟಾಪ್ ಅಂಡ್ ಡೀಸೆಲ್ ನೋಡಬಹುದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ಲಕ್ಸುರಿಯಸ್ ಫೀಲ್ ಬರುತ್ತೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಏನು 10 ಏರ್ ಬ್ಯಾಗ್ ಬರುತ್ತೆ ಗಾಡಿಲಿ, 10 ಏರ್ ಬ್ಯಾಗ್ಸ್ ಬರುತ್ತೆ. ಓನರ್ ಎಷ್ಟಾಗಿದೆ ಸರ್ ಇದು? ಸರ್ ಇದು ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಇದು ಫೈನಲ್ ಟು ಫೈನಲ್ 3 ಲಕ್ಷ ಕೊಟ್ಬಿಡ್ತೀವಿ ಸರ್. 3 ಲಕ್ಷಕ್ಕೆ ಜೆಟ್ಟಾ ಆಗುತ್ತೆ ನೋಡಿ. ಏನ್ ಸರ್? ಫೈನಲ್ ಟು ಫೈನಲ್ 3 ಲಕ್ಷ ಸರ್. ಫೈನಲ್. ಓಕೆ, ಜೆಟಾ 10 ಏರ್ ಬ್ಯಾಗ್ ಇರೋ ಗಾಡಿ, 10 ಏರ್ ಬ್ಯಾಗ್ ಇರೋ ಗಾಡಿ ಬರುತ್ತೆ. ಹಾಗೆ ನೆಕ್ಸ್ಟ್ ಒಂದು i20 ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. 2015 ಮಾಡಲು i20 ಸೆಕೆಂಡ್ ಓನರ್. 15 ಮಾಡಲಾ? 72,000 ಓಡಿದೆ ಸರ್. ಬರೀ 72,000 ಓಡಿದೆ. ಗಾಡಿ ಕಂಡೀಷನ್ ನೋಡಿ, 1 ರೂಪಾಯಿ ಖರ್ಚಿಲ್ಲ ಗಾಡಿ. ಓಕೆ, ಗಾಡಿ ಕಂಡೀಷನ್ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಎಕ್ಸ್ಟೀರಿಯರ್ ತುಂಬಾ ಚೆನ್ನಾಗಿದೆ, ಸ್ಕ್ರಾಚಸ್ ಇಲ್ಲ. ಆಮೇಲೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಾ ಇದೆ. ಆಟೋಫೋಮ್ ಬ್ರ್ಯಾಂಡ್ದು ಲೆದರ್ ಸೀಟ್ಸ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ ಕಸ್ಟಮರು. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ 499 ಕೋಟ್ ಮಾಡಿದೀವಿ ಸರ್. 475 ಕೊಟ್ಬಿಡೋಣ ಸರ್. 4,75,000 ರೂಪಾಯಿ ಸಿಗುತ್ತೆ ನೋಡಿ. ಅದರಲ್ಲೂ i20 ಸಿಗುತ್ತೆ. ಹೌದು ಸರ್, ಒಳ್ಳೆ ಗಾಡಿ ಸರ್. ಒಳ್ಳೆ ಗಾಡಿ. ಪೆಟ್ರೋಲಾ ಸರ್? ಪೆಟ್ರೋಲ್ ವೆಹಿಕಲ್, 1 ರೂಪಾಯಿ ಖರ್ಚಿಲ್ಲ ಸರ್. ಓಕೆ, ಖರ್ಚೇನಿಲ್ಲ, ತುಂಬಾ ಚೆನ್ನಾಗಿದೆ. ನಮ್ಮ ಹತ್ರ ಇವಾಗ 2 ಡ್ಯುಯಲ್ ಇದು ಸಿವಿಕ್ ಇದೆ, ಅದರಲ್ಲಿ ಸಿಲ್ವರ್ ಕಲರ್ ಒಂದಿದೆ. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. 2012 ಮಾಡಲ್ ಗಾಡಿ ನೋಡಿ, ನಿಮಗೆ ಸನ್ರೂಫ್ ಎಲ್ಲ ಇದೆ. ಸನ್ರೂಫ್ ಬರ್ತಕ್ಕಂಥ ಸಿವಿಕ್. ಆವಾಗಲೇ ಒಬ್ರು ಕಸ್ಟಮರ್ ಕೇಳ್ತಾ ಇದ್ರು ಸಿವಿಕ್, ಸೊ ನೋಡ್ತಿದ್ದಾರೆ, ನೋಡೋಣ. ಆಮೇಲೆ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಮ್ಯಾಗ್ವಿಲು, ಟೈರ್ ಪ್ರೊಫೈಲ್ ಎಲ್ಲ ಬ್ರ್ಯಾಂಡ್ ನ್ಯೂ ಬರುತ್ತೆ ಅಂತಲೇ ಹೇಳ್ಬೋದು. ಇಂಟೀರಿಯರ್ ನೋಡಿ, ಇಂಟೀರಿಯರಲ್ಲಿ ಡ್ಯುಯಲ್ ಏರ್ ಬ್ಯಾಗು, ಲೆದರ್ ಸೀಟ್ಸ್ ಎಲ್ಲ ತುಂಬ ಪ್ರೀಮಿಯಮ್ ಆಗಿದೆ. ಬಕೆಟ್ ಸೀಟ್ ಬರುತ್ತೆ. ಅದರಲ್ಲೂ ಮ್ಯಾನ್ಯಲ್ ವೇರಿಯಂಟು ಸಿವಿಕ್. ಏನು ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು 3,75,000 ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. 3,75,000 ರೂಪಾಯಿಗೆ ಅದರಲ್ಲೂ ನಿಮಗೆ ಸನ್ರೂಫ್ ಬರ್ತಕ್ಕಂಥ ಸಿವಿಕ್ ಸಿಗುತ್ತೆ ನೋಡಿ. ಯಾವ ಮಾಡಲ್ ಅಂದ್ರಿ ಸರ್? 2012 ಮಾಡಲು. ಲೋನ್ ಆಗುತ್ತಾ? ಮಾಡ್ಕೊಡೋಣ ಸರ್, 12 ಮಾಡ್ಕೊಡೋಣ. ಹಾಗೆ ಇನ್ನೊಂದು ಸಿವಿಕ್ ಕೂಡ ಅವೈಲೇಬಲ್ ಇದೆ. ಬಾಡಿ ಲೈನ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತದೆ. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ 2008 ಮಾಡಲು ಸರ್ ಸಿವಿಕ್. ಓಕೆ, ನಮ್ಮಲ್ಲಿ ಸಿವಿಕ್ಗಳು ನಿಲ್ಲೋದೇ ಇಲ್ಲ, ಪಟಾಪಟ ಸೇಲ್ ಆಗ್ಬಿಡ್ತವೆ. ಓಕೆ, ಸಿವಿಕ್ಗಳು ನಿಲ್ಲೋದಿಲ್ಲ. ಆಕ್ಚುಲಿ ಕಸ್ಟಮರ್ ಬೇಸ್ ಚೆನ್ನಾಗಿದೆ ಸಿವಿಕ್ಗೆ. ಆಮೇಲೆ ಟಾಪ್ ಅಂಡ್ ಮಾಡಲ್ ಇದಾಗಿರುತ್ತೆ. ಮ್ಯಾಗ್ವಿಲ್ ಬರುತ್ತೆ. ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಮ್ಯಾನ್ಯಲ್ ವೇರಿಯಂಟ್ ಆಗಿರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ, ಹೊಸದಾಗಿ ಹಾಕಿಸ್ಕೊಂಡಿದ್ದಾರೆ.
ಇನ್ನೂ ಒಂದು 5-10 ವರ್ಷ ಏನು ತೊಂದರೆ ಇಲ್ಲ ಅಂತ ಬ್ರ್ಯಾಂಡ್ ಹಾಕಿದ್ದಾರೆ. 1.8 ಲೀಟರ್ ಇಂಜಿನ್ ಬರುತ್ತೆ, ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ ಸಿವಿಕ್. ಏನು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಬರೀ 2,60,000 ಮಾಡ್ಕೊಡ್ತೀನಿ ಸರ್. 2,60,000 ರೂಪಾಯಿಗೆ ಸಿವಿಕ್ ಆಗುತ್ತೆ. ಇದು ಅಪ್ರಾಕ್ಸಿಮೇಟ್ ಎಷ್ಟು ಓಡಿದೆ ಸರ್? ಸರ್ ಅಪ್ರಾಕ್ಸಿಮೇಟ್ ಇದೊಂದು 75,000 ಓಡಿದೆ. 75,000 ಅಷ್ಟೇ ಓಡಿದೆ ಇದು ಸಿವಿಕ್. 75,000 ಓಡಿದೆ. ಹಾಗೆ ನೆಕ್ಸ್ಟ್ ಎರ್ಟಿಗಾ. ಎರ್ಟಿಗಾ 2013 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 13 ಮಾಡಲು ಸಿಂಗಲ್ ಓನರ್ ಸರ್ ಇದು? ಓಕೆ, ಸಿಂಗಲ್ ಓನರ್ ಎರ್ಟಿಗಾ ಸಿಗುತ್ತೆ ನೋಡಿ ಸರ್. ಎಷ್ಟು ಓಡಿದೆ ಸರ್ ಇದು? ಸರ್ 83,000 ಶೋರೂಮ್ ರೆಕಾರ್ಡೆಡ್ ಗಾಡಿ. 83,000 ಶೋರೂಮ್ ರೆಕಾರ್ಡೆಡ್ ಓಡಿರ್ತಕ್ಕಂಥ ಡೀಸೆಲ್ ವೇರಿಯಂಟಾ? ಹೌದು ಸರ್, ಡೀಸೆಲ್. ಓಕೆ, ಪ್ಯೂರ್ ಡೀಸೆಲ್ ವೇರಿಯಂಟ್ ಬರುತ್ತೆ ನಿಮಗೆ. ನೋಡ್ಬೋದು ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿದೆ. 7 ಸೀಟರ್ ವೆಹಿಕಲ್ ಎರ್ಟಿಗಾ, ಅದರಲ್ಲೂ ಸಿಂಗಲ್ ಓನರ್ ಎರ್ಟಿಗಾ ಸಿಗುತ್ತೆ, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಸರ್ ಏನು ಪ್ರೈಸ್ ಹೇಳ್ತೀರಾ ಸಿಂಗಲ್ ಓನರ್ ಎರ್ಟಿಗಾಗೆ? ಸರ್ 5,75,000. ಹಾಂ, ಆನ್ ಟೇಬಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ. ಪ್ಲಸ್ ಏನ್ ಗಾಡಿ ನೋಡ್ತಾ ಇದ್ದೀರಾ ಹಾಂ, ನೀಟಾಗಿ ಅರೆಫ್ ಮಾಡಿ ಶೋರೂಮ್ ಕಂಡೀಷನ್ ಅಲ್ಲಿ ಕೊಡ್ತೀವಿ ಸರ್. ಓಕೆ, ಶೋರೂಮ್ ಕಂಡೀಷನ್ ಸಿಗುತ್ತೆ. ಇದು ಧೂಳು ಹಿಡಿದಿದೆ, ಆಚೆ ಕಡೆ ನಿಲ್ಸಿರೋದ್ರಿಂದ ಧೂಳು ಹಿಡ್ಕೊಂಡಿದೆ. ಬಟ್ ಎಲ್ಲ RF ಗಿರಫ್ ಎಲ್ಲ ಮಾಡಿಸ್ಬಿಟ್ಟು ಕ್ಲೀನ್ ಮಾಡಿ ಕೊಡ್ತಾರೆ ನಿಮಗೆ. 5,75,000 ರೂಪಾಯಿಗೆ ಸಿಂಗಲ್ ಓನರ್ ಡೀಸೆಲ್ ಎರ್ಟಿಗಾ ಸಿಗುತ್ತೆ. ಸಿಂಗಲ್ ಓನರ್ 7 ಜನ ಹೋಗ್ಬೋದು. ಸಿಂಗಲ್ ಓನರ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ. ಓಕೆ, ಒಳ್ಳೆ ಮೈಲೇಜ್ ಬರುತ್ತೆ. ಎರ್ಟಿಗಾ ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸರ್ i20. ಹಾಂ ಹೇಳಿ ಸರ್. 14 ಮಾಡಲು ಸಿಂಗಲ್ ಓನರ್. ಇದು ಸಿಂಗಲ್ ಓನರಾ? ಹೌದು ಸರ್. ಓಕೆ. ಹಾಂ, ಇದು ಕೂಡ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ನಿಮಗೆ. ಎಷ್ಟು ಓಡಿದೆ ಸರ್ ಇದು? ಸರ್ ಅರೌಂಡ್ ಇದು ಒಂದು 72 ಏನೋ ಓಡಿದೆ ಗಾಡಿ. 72,000 ಡೀಸೆಲ್ ಎಲ್ಲ ಓಡಿರ್ತಕ್ಕಂಥ i20 ನಿಮಗೆ. ಟೈರ್ ಕೂಡ ತುಂಬ ಚೆನ್ನಾಗಿದೆ. 50-60% ಟೈರ್ ಇದೆ. ಇಂಟೀರಿಯರ್ ಕೂಡ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಸ್ಟೇರಿಂಗ್ ಕಂಟ್ರೋಲು. ಅದು ಅಲ್ಲದೆ ನಿಮಗೆ ಇದು ಮ್ಯಾನ್ಯಲ್ ವೇರಿಯಂಟ್ ಆಗಿರುತ್ತೆ. ಆಮೇಲೆ ಸಿಂಗಲ್ ಓನರ್ i20 ಏನು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು 5,10,000 ಕೋಟ್ ಮಾಡಿದ್ದೀವಿ ಸರ್. ಹಾಂ, ಒಂದು 490 ಕೊಟ್ಬಿಡೋಣ ಸರ್. 490ಗೆ 4,90,000 ರೂಪಾಯಿಗೆ ಅದರಲ್ಲೂ i20 ಸಿಗ್ತಾ ಇದೆ. ಸಿಂಗಲ್ ಓನರ್ ಸಿಗ್ತಾ ಇದೆ ಅದರಲ್ಲೂ. ಸರ್ ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಡೀಸೆಲ್ ವೆಹಿಕಲ್. ಡೀಸೆಲ್. ನೆಕ್ಸ್ಟ್ ವರ್ಣ ಕೂಡ ಅವೈಲೇಬಲ್ ಇದೆ. ಅದರಲ್ಲೂ SX ಟಾಪ್ ಎಂಡ್ ವೇರಿಯಂಟ್ ಇರತಕ್ಕಂಥದ್ದು. ಹೇಳಿ ಸರ್ ಇದು ಡೀಟೇಲ್ಸ್. ಸರ್ 2011 ಮಾಡಲು ಟಾಪ್ ಎಂಡ್ SX ಇದು ಸೆಕೆಂಡ್ ಓನರ್ ಗಾಡಿ. 11 ಮಾಡಲು ಹೌದು, ಟಾಪ್ ಅಂಡ್ SX. ಬಾಡಿ ಲೈನು ಮತ್ತೆ ಇಂಟೀರಿಯರು ಎಲ್ಲ ವೆಲ್ ಮೇಂಟೈನ್ಡ್ ಆಗಿದೆ. ಸೀಟ್ ಕವರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ಟಾಪ್ ಎಂಡ್ ವೆಹಿಕಲ್ಲು. ಅದರಲ್ಲೂ ವರ್ಣ ಹುಡುಕೋರಿಗಂತೂ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಇಲ್ಲ ಸರ್, ಇದು ಪೆಟ್ರೋಲ್. ಇದು ಪೆಟ್ರೋಲಾ? ಪ್ರೈಸ್ ಎಷ್ಟು ಹೇಳ್ತೀರಾ? 2011 71,000 ಶೋರೂಮ್ ಹಿಸ್ಟ್ರಿ ಇದೆ ಗಾಡಿ. ಇದು 71,000 ಓಡಿದೆ. 4,00,000 ಕೋಟ್ ಮಾಡಿದೀವಿ ಸರ್. ಹಾಂ, ಒಂದು 390 ಫೈನಲ್ ಮಾಡ್ಕೊಟ್ಬಿಡೋಣ ಸರ್. 3,90,000 ರೂಪಾಯಿಗೆ ಅದರಲ್ಲೂ ವರ್ಣ SX ಟಾಪ್ ಎಂಡ್ ಸಿಗುತ್ತೆ ನೋಡಿ. 71,000 ಕಿಲೋಮೀಟರ್ ಅಷ್ಟೇ ಓಡಿರ್ತಕ್ಕಂಥ ವೆಹಿಕಲ್ ಇದು. ನೆಕ್ಸ್ಟ್ ಒಂದು i20 ಆಕ್ಟಿವ್ ಕೂಡ ಅವೈಲೇಬಲ್ ಇದೆ. ಅದರಲ್ಲೂ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಹೇಳಿ ಸರ್ ಇದ್ರ ಬಗ್ಗೆ. 2015 ಮಾಡಲು ಪೆಟ್ರೋಲ್ ವೆಹಿಕಲ್. ಇದು ಕೂಡ ಸಿಂಗಲ್ ಓನರ್ ಗಾಡಿ. 15 ಮಾಡಲು ಅದರಲ್ಲೂ ಸಿಂಗಲ್ ಓನರ್ i20 ಆಕ್ಟಿವ್ ನೋಡಿ. ಬಾಡಿ ಲೈನ್ ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲೂ ಮ್ಯಾಗ್ವಿಲ್ ಬರುತ್ತೆ. ಟೈರ್ ಪ್ರೊಫೈಲ್ ಕೂಡ ವೆಲ್ ಮೇಂಟೈನ್ ಆಗಿದೆ, ಚೆನ್ನಾಗಿದೆ ಟೈರ್ ಪ್ರೊಫೈಲ್ ಕೂಡ. ಇಂಟೀರಿಯರ್ ನಿಮಗೆ ಎಲ್ಲ ಥರ ಆಪ್ಷನ್ ಬರುತ್ತೆ. ಟಚ್ಸ್ಕ್ರೀನ್ ಸಿಸ್ಟಮು, ಮ್ಯಾನ್ಯಲ್ ವೇರಿಯಂಟ್ ಇದಾಗಿರುತ್ತೆ. ಲೆದರ್ ಸೀಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ವೇರಿಯಂಟೇರ್ ಆಗಿಲ್ಲ ಎಲ್ಲೂ ಅಂತಲೇ ಹೇಳ್ಬೋದು. ಏನು ಪ್ರೈಸ್ ಹೇಳ್ತೀರಾ ಸರ್ ಸಿಂಗಲ್ ಓನರ್ i20 ಆಕ್ಟಿವ್? ಸರ್ ಇದು 5,39,000 ಕೋಟ್ ಮಾಡಿದ್ದೀವಿ ಸರ್. ಹಾಂ, ಒಂದು 5,20,000 ಕೊಟ್ಬಿಡೋಣ ಸರ್. 5,20,000 ರೂಪಾಯಿಗೆ ಸಿಂಗಲ್ ಓನರ್ i20 ಆಕ್ಟಿವ್. ಅದರಲ್ಲೂ 15 ಮಾಡಲ್ ಸಿಗುತ್ತೆ ನಿಮಗೆ. ಲೋನ್ ಬೇಕು ಅಂದರೆ ಆರಾಮಾಗಿ ಲೋನ್ ಕೂಡ ಆಗಿಬಿಡುತ್ತೆ ನಿಮಗೆ. ಒಂದು 50,000 ತಗೊಂಬನ್ನಿ, ಆರಾಮಾಗಿ ಲೋನ್ ಆಗುತ್ತೆ. ಹಾಗೆ ನೆಕ್ಸ್ಟು ಇದ್ಯಾವ ಸರ್ ಗಾಡಿ? ಸರ್ ವೆಂಟೋ. ಹಾಂ, 2011 ಮಾಡಲು ಸೆಕೆಂಡ್ ಓನರ್ ವೆಂಟೋ. 11 ಮಾಡಲು. ಓಕೆ, ಸರ್. ಅದು ಟಾಪ್ ಎಂಡ್. 89,000 ಹೊಡಿದೆ, ಶೋರೂಮ್ ರೆಕಾರ್ಡ್ ಇದೆ. 89,000ನಾ ಸರ್? ಪೆಟ್ರೋಲ್ ವೆಹಿಕಲ್. ಪೆಟ್ರೋಲಾ? ಓಕೆ. ಅದರಲ್ಲೂ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಬ್ಲ್ಯಾಕ್ ಕಲರ್ ವೇರಿಯಂಟು ನೋಡ್ಬೋದು. ಕಂಪನಿ ಫಿಟೆಡ್ ಎಲ್ಲ ಆಪ್ಷನ್ಸು ಬರುತ್ತೆ ನಿಮ್ಗೆ. ಅದರಲ್ಲೂ ಟಾಪ್ ಎಂಡ್ ಮಾಡಲು ವೋಲ್ಕ್ಸ್ವ್ಯಾಗನ್ ವೆಂಟೋ. ಏನು ಪ್ರೈಸ್ ಹೇಳ್ತೀರಾ ಸರ್? ಸರ್ 320 ಕೋಟ್ ಮಾಡಿದ್ದೀವಿ. ಹಾಂ, ಒಂದು ಫೈನಲ್ ಒಂದು 3 ಲಕ್ಷ ಕೊಟ್ಬಿಡೋಣ ಸರ್. ನೆಕ್ಸ್ಟ್ ಸರ್? ಸರ್ ನೆಕ್ಸ್ಟ್ ಇನ್ನೊಂದು i20 ಇದೆ ಬನ್ನಿ ನಮ್ಮ ಹತ್ರ. ಗೋಲ್ಡು. ಓಕೆ, ಹೌದು. ಹಾಂ, 2010 ಮಾಡಲು ಸಿಂಗಲ್ ಓನರ್. ಬರೀ 31,000 ಹೊಡಿದೆ ನೋಡಿ. ಇದು ಸಿಂಗಲ್ ಓನರಾ? ಹೌದು ಸರ್. ಓಕೆ, ಸೂಪರ್. ಬರೀ ಎಷ್ಟು ಓಡಿದೆ ಅಂದ್ರೆ? 31,000 ಹೊಡಿದೆ. ಅಷ್ಟೇನಾ ಸರ್? ಹೌದು ಸರ್. 31,000 ಕಿಲೋಮೀಟರ್ ಅಷ್ಟೇ ಓಡಿರ್ತಕ್ಕಂಥ i20 ಅಂತ ನೋಡಿದ್ದು. ವಿತ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ನಿಮಗೆ. ಫ್ರೆಂಡ್ಸ್ ಕಾರ್ ಝೋನಲ್ಲಿ ನಿಮಗೆ ಯಾವುದೇ ಗಾಡಿ ತಗೊಳ್ಳಿ ಜೆನ್ಯೂನ್ ಕಿಲೋಮೀಟರ್ ಇರುತ್ತೆ. ಆಮೇಲೆ ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ. ಅವ್ರು ಏನಾದರೂ ಜೆನ್ಯೂನ್ ಕಿಲೋಮೀಟರ್ ಇದ್ದೆ ಅಂತ ಹೇಳಿದ್ರೆ ಅದಕ್ಕೆ ಸರ್ವಿಸ್ ಹಿಸ್ಟ್ರಿ ಕೂಡ ಕೊಡ್ತಾರೆ. 31,000 ಕಿಲೋಮೀಟರ್ ಅಷ್ಟೇ ಓಡಿರ್ತಕ್ಕಂಥದ್ದು. ಏನು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು 3,20,000 ಕೋಟೆಡ್ ಮಾಡಿದ್ದೀವಿ ಸರ್. ಹಾಂ, ಒಂದು ಫೈನಲ್ ಒಂದು 3 ಲಕ್ಷ ಮಾಡ್ಕೊಡ್ತೀನಿ ಬನ್ನಿ ಸರ್. 3 ಲಕ್ಷಕ್ಕೆ ಆಗುತ್ತೆ. ಬರೀ 31,000 ಕಿಲೋಮೀಟರ್ ಓಡಿರ್ತಕ್ಕಂಥ ಸಿಂಗಲ್ ಓನರ್ i20 ಮ್ಯಾಗ್ನಾ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಇದು ಸರ್? ಇನ್ನೊಂದು ವರ್ಣ ಇದೆ ನಮ್ಮಲ್ಲಿ. ಹಾಂ, 2007 ಮಾಡಲು. ಇದು ಕೂಡ ಸಿಂಗಲ್ ಓನರ್. ಇದು ಸಿಂಗಲ್ ಓನರಾ? ಓಕೆ, ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಬ್ರಿಸ್ಟೋನ್ ಟೈರ್ ಇದೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ ಅಂತಲೇ ಹೇಳ್ಬೋದು. ಇಂಟೀರಿಯರ್ ನೋಡ್ತಾ ಇರೋದು. ಲೆದರ್ ಸೀಟ್ಸ್ ಎಲ್ಲೂ ವೇರಿಯಂಟೇರ್ ಆಗಿಲ್ಲ, ಚೆನ್ನಾಗಿ ಮೇಂಟೈನ್ ಆಗಿದೆ. ಏನು ಓಡಿದೆ ಸರ್ ಇದು? ಸರ್ 85,000 ಓಡಿದೆ ಗಾಡಿ. 85,000 ಕಿಲೋಮೀಟರ್ ಓಡಿದೆ. ಏನು ಪ್ರೈಸ್ ಹೇಳ್ತೀರಾ ಸರ್? ಸರ್ 240 ಕೋಟ್ ಮಾಡಿದ್ದೀವಿ ಸರ್. ಹಾಂ, ಒಂದು 2,25,000 ಮಾಡ್ಕೊಡ್ತೀವಿ. 2,25,000 ರೂಪಾಯಿಗೆ ಆಗುತ್ತೆ. ಅದರಲ್ಲೂ ವರ್ಣ ಆಗುತ್ತೆ ನಿಮಗೆ. ನೆಕ್ಸ್ಟ್ ಸರ್?
ಸರ್ ಇನ್ನೊಂದು i20 2010 ಮಾಡಲು ಸೆಕೆಂಡ್ ಓನರು. ಓಕೆ ಸರ್ ಇದು ಕೂಡ 84,000 ಓಡಿದೆ. 84,000. ಹೌದು. ಓಕೆ 84,000 ಓಡಿದೆ. ಇವತ್ತಂತೂ i20ಗಳು ಸಾಲು ಇದಾವೆ ಅಂತಲೇ ಹೇಳ್ಬೋದು. ಅಷ್ಟೊಂದು i20ಗಳಿದಾವೆ. ಇವನ್ i10ಗೂ ಏನು ಕಡಿಮೆ ಇಲ್ಲ. ಇದು ಮೆರೂನ್ ಕಲರ್ ಆಗಿರುತ್ತೆ. ಮೆರೂನ್ ಅಂಡ್ ರೆಡ್ ಥರ ಕಾಣುತ್ತೆ, ಬಟ್ ಮೆರೂನ್ ಕಲರು. ಎಷ್ಟು ಓನರ್ ಆಗಿದೆ ಸರ್ ಇದು? ಸೆಕೆಂಡ್ ಓನರಾ? ಸೆಕೆಂಡ್ ಓನರ್. ಎಷ್ಟು ಓಡಿದೆ ಸರ್? ಸರ್ ಇದು ಅರೌಂಡ್ 85,000 ಓಡಿದೆ. 85,000 ಕಿಲೋಮೀಟರ್ ಓಡಿದೆ. ಏನು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು 3,10,000 ಕೋಟ್ ಮಾಡಿದೀವಿ. ಒಂದು 290 ಮಾಡ್ಕೊಟ್ಬಿಡೋಣ ಸರ್. 2,90,000 ರೂಪಾಯಿಗೆ ಆಗುತ್ತೆ ಇದು. ಆಪ್ಷನಲ್ ಮ್ಯಾಗ್ನ ಅದರಲ್ಲೂ ಆಪ್ಷನಲ್ ಬರುತ್ತೆ. ಆಪ್ಷನಲ್ ಅಂದ್ರೆ ಏನು? ಲೆದರ್ ಸೀಟ್ಸ್, ಸಾರಿ AC ಎಲ್ಲ ಚೇಂಜ್ ಬರುತ್ತೆ ನಿಮಗೆ. ನಾರ್ಮಲ್ ಬರಲ್ಲ. AC ಎಲ್ಲ ಚೇಂಜ್ ಬರುತ್ತಾ? ಓಕೆ ಏರ್ ಬ್ಯಾಗ್ ಬರಲ್ಲ ನಿಮಗೆ ಇದಕ್ಕೆ? ಆಟೋ AC ಬರುತ್ತೆ. ಓಕೆ ಸೂಪರ್. ಹಾಗೆ ಹೋಂಡಾ ಸಿಟಿ ಕೂಡ ಅವೈಲೇಬಲ್ ಇದೆ ವಿತ್ ಫ್ಯಾನ್ಸಿ ಮ್ಯಾಗ್ವಿಲ್ ಮತ್ತೆ ಟೈರ್ ಎಲ್ಲ ಚೆನ್ನಾಗಿದೆ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2010 ಮಾಡಲು ಐವಿ ಟೆಕ್ ಹೋಂಡಾ ಸಿಟಿ. ಓಕೆ 10 ಮಾಡಲು. ಹೌದು ಸರ್. ಸೆಕೆಂಡ್ ಓನರ್ 74,000 ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಹೌದಾ? 74,000 ಶೋರೂಮ್ ಹಿಸ್ಟ್ರಿ ಸಿಗ್ತಕ್ಕಂಥ ಹೋಂಡಾ ಸಿಟಿ ನಿಮಗೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲು, ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ಲೆದರ್ ಸೀಟ್ಸು ಇಂಟೀರಿಯರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ. ಡ್ಯುಯಲ್ ಏರ್ ಬ್ಯಾಗ್ ಬರ್ತಕ್ಕಂಥ ವೆಹಿಕಲ್, ಅದರಲ್ಲೂ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ ಹೋಂಡಾ ಸಿಟಿ. ಏನು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ನಾವು 330 ಕೋಟ್ ಮಾಡಿದೀವಿ. ಒಂದು 3,15,000 ಕೊಟ್ಬಿಡೋಣ ಸರ್. 3,15,000 ರೂಪಾಯಿಗೆ ಟಾಪ್ ಎಂಡ್ ಮಾಡಲ್ ಹೋಂಡಾ ಸಿಟಿ ಸಿಗುತ್ತೆ ಅಲ್ವಾ? ಸೂಪರ್. ನೆಕ್ಸ್ಟ್ ಸರ್ i10 ನೋಡ್ತಾ ಇರ್ಬೋದು. ಬಾಡಿ ಲೈನು ತುಂಬಾ ಚೆನ್ನಾಗಿದೆ. ಕಪ್ಪ 2 ಇಂಜಿನ್ ಜೊತೆ ಬರ್ತಕ್ಕಂಥ ವೆಹಿಕಲ್. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ 2011 ಮಾಡಲು ಸೆಕೆಂಡ್ ಓನರ್ 74,000. ಇದು ಕೂಡ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಇದು ಶೋರೂಮ್ ಹಿಸ್ಟ್ರಿ 74,000 ಓಡಿದೆ ಅಂತ ನೋಡಿ. ಓಕೆ ಅದರಲ್ಲೂ ನಿಮಗೆ ಇದು ಯಾವ ಮಾಡಲ್ ಅಂತ ಹೇಳಿ 11 ಮಾಡಲ್ ಆಗಿರುತ್ತೆ. ಎಕ್ಸ್ಟೀರಿಯರ್ ಸೂಪರ್ ಆಗಿ ಮೇಂಟೈನ್ ಆಗಿದೆ. ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ ನೋಡ್ಬೋದು. ಪೈನರ್ ಸಿಸ್ಟಮ್ ಎಲ್ಲ ಇದೆ. ಮಿಡ್ ವೇರಿಯಂಟ್ ಬರುತ್ತೆ. AC ಎಲ್ಲ ಬರ್ತಕ್ಕಂಥದ್ದು. ಏನು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು 2,80,000 ಕೋಟ್ ಮಾಡಿದ್ವಿ ಸರ್. ಆನ್ ಟೇಬಲ್ ಬರಲಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಆನ್ ಟೇಬಲ್ ಹೆಚ್ಚು ಕಡಿಮೆ ಆಗುತ್ತೆ. 2,80,000 ರೂಪಾಯಿಗೆ. ಅದರಲ್ಲೂ ಏನೋ ಬರ್ಕೊಂಡಿದ್ದಾರೆ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಓಕೆ ನೆಕ್ಸ್ಟ್ ಇದು ಸರ್. ಸರ್ ವಿಸ್ಟಾ 2012 ಮಾಡಲು ಸೆಕೆಂಡ್ ಓನರ್ ಗಾಡಿ. 12 ಮಾಡಲು ಸೆಕೆಂಡ್ ಓನರ್ ಗಾಡಿ. ಟೈರ್ ಪ್ರೊಫೈಲ್ ಕೂಡ ಚೆನ್ನಾಗಿದೆ. ಇದು ಕೂಡ ಟಾಟಾ ವಿಸ್ಟಾ. ಓಕೆ ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಇದು ಕೂಡ ಚೆನ್ನಾಗಿದೆ. ಎಕ್ಸ್ಟೀರಿಯರ್ ಚೆನ್ನಾಗಿದೆ. ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ. ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಸಿಗುತ್ತೆ ಅಂತ ಅಲ್ವಾ? ನಮ್ಮಲ್ಲಿ ಯಾವುದೇ ರೀತಿ ಆಕ್ಸಿಡೆಂಟ್ ಗಾಡಿ ನಾವು ಮಾರಲ್ಲ ಸರ್. ಮಾರಲ್ಲ. ಒತ್ತಿ ಹೇಳ್ತೀನಿ, ಆಕ್ಸಿಡೆಂಟ್ ಗಾಡಿ ನಾವು ಮಾರಲ್ಲ ಸರ್. ಮಾರಲ್ಲ. ಒರಿಜಿನಲ್ ಗಾಡಿ ಕೊಡ್ತೀನಿ. ನನಗೆ ಮಾರ್ಜಿನ್ ಕಮ್ಮಿ ಬಂದ್ರು ತೊಂದರೆ ಇಲ್ಲ ಸರ್. ಓಕೆ ಒರಿಜಿನಲ್ ಗಾಡಿನೇ ಮಾರೋದು ಸರ್ ನಾವು. ಒರಿಜಿನಲ್ ಗಾಡಿ ಮಾತ್ರ ಎಲ್ಲಿ ಸಿಗುತ್ತೆ? ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ 2012 ಸೆಕೆಂಡ್ ಓನರ್ 74,000 ಶೋರೂಮ್ ಹಿಸ್ಟ್ರಿ ಇದೆ. ವಿಸ್ಟಾ 2,15,000 ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 2,15,000 ಆಗುತ್ತೆ. 2 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಬನ್ನಿ ಸರ್. ಓಕೆ ಅದರಲ್ಲೂ 2 ಲಕ್ಷಕ್ಕೆ ಆಗುತ್ತೆ. ಹೌದು ಸರ್. ಟಾಟಾ ಪ್ರಾಡಕ್ಟ್. ನೆಕ್ಸ್ಟ್ ಇನ್ನೊಂದು i10 ನೋಡಿ ಬಂತು. ಹೇಳಿ ಸರ್ 2011 ಮಾಡಲ್ ಸೆಕೆಂಡ್ ಓನರ್ 93,000 ಶೋರೂಮ್ ಹಿಸ್ಟ್ರಿ ಇದೆ. ಇದು 93,000 ಶೋರೂಮ್ ಹಿಸ್ಟ್ರಿ ಬರುತ್ತೆ. ಹೌದು ಸರ್. ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ಬಾಡಿ ಲೈನ್ ಚೆನ್ನಾಗಿದೆ. ಗೋಲ್ಡ್ ಕಲರ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಎಲ್ಲ ಇದೆ ನೋಡ್ಬೋದು. ಹಾಗೆ ಮ್ಯಾನ್ಯುವಲ್ ವೇರಿಯಂಟು, AC ಎಲ್ಲ ಇದೆ. AC ಎಲ್ಲ ವರ್ಕಿಂಗ್ ಇರುತ್ತೆ ಅಲ್ವಾ? ಹೌದು. ಏನು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು ಫೈನಲ್ 2,60,000 ಕೊಟ್ಬಿಡೋಣ. 2,60,000 ರೂಪಾಯಿಗೆ 12. ಹೌದು ಸರ್. ಅಲ್ಲ ಸರ್ 11 ಮಾಡಲ್ ಸೆಕೆಂಡ್ ಓನರ್. 11 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಅದು ಆನ್ ಟೇಬಲ್ ನೆಗೋಷಿಯೇಷನ್ ಇದ್ದೇ ಇರುತ್ತೆ. ಹಾಗೆ ಬೀಟ್ ಟಾಪ್ ಎಂಡ್ ಕೂಡ ಅವೈಲೇಬಲ್ ಇದೆ. 14 ಮಾಡಲು. ಹೇಳಿ ಸರ್ ಇದ್ರ ಬಗ್ಗೆ. ಸರ್ 14 ಮಾಡಲ್ ಸಿಂಗಲ್ ಓನರ್ ಬರೀ 62,000 ಇದೆ ಶೋರೂಮ್ ಹಿಸ್ಟ್ರಿ. ಇದು ಸಿಂಗಲ್ ಓನರ್ ಬರೀ 62,000 ಹೊಡಿರ್ತಕ್ಕಂಥ ವೆಹಿಕಲ್ ನೋಡಿ. ರೆಡ್ ಕಲರ್ ಅಲ್ಲಿ ಇದೆ. ಟೈರ್ ಪ್ರೊಫೈಲ್ ಇದ್ರದ್ದು ಕೂಡ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ಇದು ಸ್ಪೋರ್ಟಿ ವೇರಿಯಂಟ್ ಬರುತ್ತೆ. ಸ್ಪೋರ್ಟಿ ಲುಕ್ಕಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಪೆಟ್ರೋಲ್ ಇವನ್ ಡೀಸೆಲಲ್ಲೂ ಒಳ್ಳೆ ಮೈಲೇಜ್ ಬರುತ್ತೆ. ಪೆಟ್ರೋಲಲ್ಲೂ ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಏಕೈಕ ಗಾಡಿ ಅಂತಲೇ ಹೇಳ್ಬೋದು. ಅದರಲ್ಲೂ ಶೆವಲೆಟ್ ಬೀಟ್ 14 ಮಾಡಲು. ಏನು ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದೊಂದು 285 ಆಗುತ್ತೆ. ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ನೆಕ್ಸ್ಟ್ ಇನ್ನೊಂದು i10 ಇದೆ. ಹೇಳಿ ಸರ್. ಇನ್ನೊಂದು i10 2011 ಸೆಕೆಂಡ್ ಓನರ್ 68,000 ಓಡಿದೆ ಸರ್ ಗಾಡಿ. ಇದು ಬರೀ 68,000 ಓಡಿದ್ಯಾ ಸರ್? 68,000 ಓಡಿದೆ. ಓಕೆ i10 ಜಸ್ಟ್ 68,000 ಓಡಿರ್ತಕ್ಕಂಥದ್ದು ನೋಡ್ಬೋದು. ಬಾಡಿ ಲೈನ್ ನೋಡಿದ್ರೆ ಗೊತ್ತಾಗುತ್ತೆ. ಸಿಂಗಲ್ ಸ್ಕ್ರಾಚ್ ಕಾಣಲಿಕ್ಕೆ ಸಿಗೋದಿಲ್ಲ. ಇದು ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. 17 ಇಂಚ್ ವೀಲ್ ಬರುತ್ತೆ ನಿಮಗೆ. ಟೈರ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಏನು ಪ್ರೈಸ್ ಹೇಳ್ತಾರೆ ಸರ್ ಇದಕ್ಕೆ? 68,000 ಓಡಿರ್ತಕ್ಕಂಥ i10ಗೆ. ಸರ್ ಇದು ಕೋಟೆಡ್ 315 ಮಾಡಿದ್ದಾರೆ. ಒಂದು ಫೈನಲ್ 3 ಲಕ್ಷಕ್ಕೆ ಮಾಡ್ಕೊಟ್ಬಿಡೋಣ. 3 ಲಕ್ಷಕ್ಕೆ ಬರೀ 68,000 ಓಡಿರ್ತಕ್ಕಂಥ i10 ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಇದು ಸರ್. ಸರ್ ಇನ್ನೊಂದು i20 ಅದು 2012 ಮಾಡಲ್ ಸೆಕೆಂಡ್ ಓನರ್. 12 ಮಾಡಲು 48,000 ಓಡಿದೆ ಸರ್. ಬರೀ 48,000 ಓಡಿದೆ ಇದು. 48,000. ಓಕೆ i20 ಬರೀ 48,000 ಓಡಿದೆ. ಪೆಟ್ರೋಲ್ ಸರ್ ಡೀಸೆಲ್? ಪೆಟ್ರೋಲ್ ವೆಹಿಕಲ್. ನಮ್ಮಲ್ಲಿ ಆಲ್ಮೋಸ್ಟ್ ಪೆಟ್ರೋಲ್ ಸರ್. ಡೀಸೆಲ್ ಗಾಡಿಗಳು ಜಾಸ್ತಿ ಓಡಿರ್ತದೆ, ಖರ್ಚು ಬರುತ್ತೆ ಸರ್. ಜಾಸ್ತಿ ಇರುತ್ತೆ. ಪೆಟ್ರೋಲ್ ಗಾಡಿಗಳು ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ನಮ್ಮಲ್ಲಿ ಪೆಟ್ರೋಲ್ ಗಾಡಿಗಳು ಜಾಸ್ತಿ. ಓಕೆ ಇಂಜಿನ್ ಹೆಲ್ದಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು 375 ಕೋಟ್ ಮಾಡಿದೀವಿ. ಫೈನಲ್ 3.5 ಕೊಟ್ಬಿಡೋಣ. 3.5
ಲಕ್ಷಕ್ಕೆ ಯಾವ ಮಾಡಲ್ ಅಂದ್ರಿ ಸರ್? 2012 ಸೆಕೆಂಡ್ ಓನರ್ 48,000 ಹೊಡಿರೋ 12 ಮಾಡಲು. ಓಕೆ, ಆನ್ ಟೇಬಲ್ ನೆಗೋಷಿಯೇಷನ್ ಆಗೇ ಆಗುತ್ತೆ. ಹಾಗೆ ಝೆನ್ ಎಸ್ಟಿಲೋ ಒಂದು ಅವೈಲೇಬಲ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ 2008 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. 8 ಮಾಡಲು ಸೆಕೆಂಡ್ ಓನರಾ? ಹೌದು ಸರ್. ಓಕೆ, ಟೈರ್ ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ ನೋಡ್ಬೋದು. ಅದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಗ್ಲಾಸ್ ಅಷ್ಟು ಕ್ಲಿಯರ್ ಆಗಿದೆ, ಇಲ್ಲಿಂದನೇ ನಾನು ತೋರಿಸ್ಬೋದು. ಸೊ ಆ ಥರ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. 8 ಮಾಡಲ್ ಅಲ್ಲ ಸರ್? 8 ಮಾಡಲು ಸೆಕೆಂಡ್ ಓನರ್. ಏನು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು ಫೈನಲ್ 160 ಕೊಟ್ಬಿಡ್ತೀನಿ ಸರ್. 1,60,000 ರೂಪಾಯಿಗೆ ಝೆನ್ ಎಸ್ಟಿಲೋ, ಅದ್ರಲ್ಲಿ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಸಿಗುತ್ತೆ ನೋಡಿ ನಿಮಗೆ. ಹಾಗೆ ನೆಕ್ಸ್ಟ್ ಸರ್? ಸರ್ ನೆಕ್ಸ್ಟ್ ಇನ್ನೊಂದು i20 ಇದೆ ನೋಡಿ. i20 2010 ಮಾಡಲು ಫಸ್ಟ್ ಟಾಪ್ ಎಂಡ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ, 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಟಾಪ್ ಎಂಡ್ ಮಾಡಲು ಬರುತ್ತೆ. ಏನು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ 2.5 ಲಕ್ಷ ಕೊಟ್ಬಿಡೋಣ ಫೈನಲ್. 2.5 ಲಕ್ಷಕ್ಕೆ? 2.5 ಲಕ್ಷ. ಅದರಲ್ಲೂ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. 2.5 ಲಕ್ಷಕ್ಕೆ ಅದರಲ್ಲೂ ಆಸ್ತಾ ಟಾಪ್ ಎಂಡ್ ಮಾಡಲು ವಿತ್ ಮ್ಯಾಗ್ವಿಲು ಬ್ರ್ಯಾಂಡ್ ನ್ಯೂ ಟೈರ್ ಅಪೋಲೋ ಟೈರ್ಸ್ ಬರ್ತಕ್ಕಂಥ ವೆಹಿಕಲ್ ಸಿಗುತ್ತೆ ನೋಡಿ ನಿಮಗೆ. ಹಾಗೆ ನೆಕ್ಸ್ಟ್ ಇನ್ನೊಂದು i20. ಎಲ್ಲ ಕಡೆ i20 i10ಗಳೇ ಇರೋದು. ಹೇಳಿ ಸರ್ ಇದ್ರ ಬಗ್ಗೆ. ಇನ್ನೊಂದು i20 2009 ಮಾಡಲು ಸೆಕೆಂಡ್ ಓನರ್ ಗಾಡಿ. ಫ್ರೆಶ್ FC ಮಾಡ್ಕೊಡ್ತೀನಿ, ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. ಫ್ರೆಶ್ FC ಇನ್ಶೂರೆನ್ಸ್ ಬರುತ್ತೆ ನಿಮಗೆ. ಮ್ಯಾಗ್ವಿಲ್ ಬರಲ್ಲ. ಟೈರ್ ಪ್ರೊಫೈಲ್ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತಲೇ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದರಲ್ಲೂ ಕೂಡ ಇದೆ. ಲೆದರ್ ಸೀಟ್ಸ್ ಕೂಡ ಪ್ರೀಮಿಯಂ ಆಗಿದೆ ಅಂತಲೇ ಹೇಳ್ಬೋದು. ಈ ಗಾಡಿಗೆ ಏನು ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು ಕೂಡ 2.5 ಲಕ್ಷ ಕೊಟ್ಬಿಡೋಣ ಸರ್. ಇದು ಕೂಡ 2.5 ಲಕ್ಷ. ಹಾಗೆ i10 ಒಂದು LPG ಇರ್ತಕ್ಕಂಥ ವೆಹಿಕಲ್ ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸು. ಸರ್ 2012 ಮಾಡಲು ಸಿಂಗಲ್ ಓನರ್. ಇದು 12 ಮಾಡಲು ಸಿಂಗಲ್ ಓನರ್. ಪೆಟ್ರೋಲ್ ವಿತ್ LPG ಇದೆ ಗಾಡಿನಲ್ಲಿ. ಒಳ್ಳೆ ಮೈಲೇಜ್ ಬರುತ್ತೆ. ಓಕೆ ಸರ್ ಬರೀ 46,000 ಓಡಿದೆ ಗಾಡಿ. ಬರೀ 46,000 ಓಡಿದೆ ಸರ್. LPG ಇದ್ರೂ ಜಾಸ್ತಿ ಓಡಿಸಿಲ್ಲ. ಟೈರ್ ಪ್ರೊಫೈಲ್ ಕೂಡ ಚೆನ್ನಾಗಿದೆ. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ. ಮ್ಯಾನ್ಯುಯಲ್ ಇದಾಗಿರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ. ವೆಂಟಿಲೇಟೆಡ್ ಸೀಟ್ ತರ ಮಾಡಿಸ್ಕೊಂಡಿದ್ದಾರೆ. ಅದರಲ್ಲೂ LPG ಬರೀ 46,000 ಕಿಲೋಮೀಟರ್ ಓಡಿರ್ತಕ್ಕಂಥ ವೆಹಿಕಲ್. ಏನು ಪ್ರೈಸ್ ಹೇಳ್ತೀರಾ ಸರ್? ಸರ್ 2,80,000 ಮಾಡ್ಕೊಡ್ತೀನಿ ಬನ್ನಿ. 2,80,000 ರೂಪಾಯಿಗೆ ಬರೀ ಸಿಂಗಲ್ ಓನರ್, ಅದರಲ್ಲೂ 46,000 ಕಿಲೋಮೀಟರ್ ಓಡಿರ್ತಕ್ಕಂಥ 12 ಮಾಡಲ್ i10 ಸಿಗುತ್ತೆ ನೋಡಿ. ಒಳ್ಳೆ ಪ್ರೈಸ್ ಇದೆ. ನೆಕ್ಸ್ಟ್ ಅದೇ ಯಾವುದು ಸರ್? ಸರ್ ಇನ್ನೊಂದು i10 2015 ಮಾಡಲು ಸೆಕೆಂಡ್ ಓನರ್. ಇದು 15 ಮಾಡಲಾ? ಹೌದು, 15 ಮಾಡಲ್ ಸೆಕೆಂಡ್ ಓನರ್. 66,000 ಓಡಿದೆ ಗಾಡಿ. ಬರೀ 66,000 ಓಡಿದೆ ಇದು. ಓಕೆ ಸೂಪರ್ ಸರ್. ಸರ್ 3,10,000 ಮಾಡ್ಕೊಡ್ತೀನಿ. 3,10,000 ರೂಪಾಯಿಗೆ 15 ಮಾಡಲು ನೋಡಿ. ಅದರಲ್ಲೂ 66,000 ಓಡಿರ್ತಕ್ಕಂಥ i10 ಸಿಗುತ್ತೆ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈರ್ ಜೊತೆಗೆ ಅಪೋಲೋ ಟೈರ್ಸ್ ಇದೆ. ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ. ಎಕ್ಸ್ಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದೆ ಯಾವ್ದು ಸರ್? ಸೆಲೆರಿಯೋ. ಸರ್ ಸೆಲೆರಿಯೋ ಆಟೋಮೆಟಿಕ್ 2014 ಮಾಡಲು ಸೆಕೆಂಡ್ ಓನರ್ ಗಾಡಿ. 14 ಮಾಡಲು ಸೆಕೆಂಡ್ ಓನರ್. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಇದರಲ್ಲೂ ಕೂಡ ಇದೆ. ಎಕ್ಸ್ಟೀರಿಯರ್ ಕೂಡ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡ್ಬೋದು. ಇದು ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಇದೆ, ಚೆನ್ನಾಗಿದೆ. ಅದನ್ನು 15 ಮಾಡಲು. 15 ಅಲ್ಲ 14 ಸೆಕೆಂಡ್ ಓನರ್. ಏನು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು 3,30,000 ಮಾಡ್ಕೊಡ್ತೀನಿ ಸರ್. 3,30,000 ಫೈನಲ್ ಸರ್? ಹೌದು ಸರ್. ಇನ್ನೊಂದು ಪ್ರೈಸ್ ಏನಿಲ್ವಾ? ಬರ್ಲಿ ಸರ್, ಆನ್ ಟೇಬಲ್ ಮಾಡ್ಕೊಡೋಣ. 3,30,000 ರೂಪಾಯಿಗೆ 14 ಮಾಡಲು ಸೆಲೆರಿಯೋ ಸಿಗುತ್ತೆ. ಅದರಲ್ಲಿ ಆಟೋಮೆಟಿಕ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ i20 ಇದೆ ಸರ್. 2011 ಮಾಡಲು ಸರ್. 11 ಮಾಡಲಾ? 11 ಮಾಡಲು ಸಿಂಗಲ್ ಓನರ್. ಓಕೆ, 11 ಮಾಡಲು ಸಿಂಗಲ್ ಓನರ್ ವೆಹಿಕಲ್ i20 ನಿಮಗೆ. ಅಪೋಲೋ ಟೈರ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಲೆದರ್ ಸೀಟ್ಸ್ ಎಲ್ಲ ಇದೆ. ಇಂಟೀರಿಯರ್ ಅಲ್ಲಿ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಇದು ಕೂಡ ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ. AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಅದರಲ್ಲೂ ಸಿಂಗಲ್ ಓನರ್ i20. ಏನು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ 79,000 ಶೋರೂಮ್ ಹಿಸ್ಟ್ರಿ ಇದೆ. ಇದು ಕೂಡ 79,000. ಸರ್ 2,90,000 ಕೊಟ್ಬಿಡೋಣ ಸರ್. 2,90,000 ರೂಪಾಯಿಗೆ ಸಿಂಗಲ್ ಓನರ್ i20. 79,000 ಕಿಲೋಮೀಟರ್ ಓಡಿರ್ತಕ್ಕಂಥ ವಿತ್ ಸರ್ವಿಸ್ ಹಿಸ್ಟ್ರಿ ಇರ್ತಕ್ಕಂಥ i20 ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಪುಂಟೋ ಹೇಳಿ ಸರ್. ಸರ್ ಫಿಯಟ್ ಪುಂಟೋ ಪೆಟ್ರೋಲ್ ಗಾಡಿ. EVO ಪೆಟ್ರೋಲ್ ಗಾಡಿ ಫಿಯಟ್ ಪುಂಟೋ ಮಾಡಲು ಸರ್. 2015 ಮಾಡಲು ಸಿಂಗಲ್ ಓನರ್. 15 ಮಾಡಲು ಸಿಂಗಲ್ ಓನರ್ ಪುಂಟೋ ನೋಡಿ. ಅದರಲ್ಲೂ ಬ್ರ್ಯಾಂಡ್ ನ್ಯೂ ಟೈರ್ಸ್ ಜೊತೆಗೆ ಸಿಗತಕ್ಕಂಥ ವೆಹಿಕಲ್ಲು. ಬಾಡಿ ಲೈನ್ ಕೂಡ ತುಂಬ ಚೆನ್ನಾಗಿದೆ. ಯುನಿಕ್ ಕಲರ್ ಇದೆ ಮಾತ್ರ. ಇಂಟೀರಿಯರಲ್ಲಿ ತುಂಬ ವೆಲ್ ಮೇಂಟೈನ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಬರ್ತಕ್ಕಂಥದ್ದು. ಬರೀ 66,000 ಕಿಲೋಮೀಟರ್ ಓಡಿರ್ತಕ್ಕಂಥ ಪುಂಟೋ EVO. ಅದರಲ್ಲೂ 15 ಮಾಡಲಲ್ಲಿ ಬರ್ತಕ್ಕಂಥ ವೆಹಿಕಲ್. ಏನು ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು 399 ಕೊಟ್ಟು ಮಾಡಿದ್ದೀವಿ. ಒಂದು 375 ಕೊಟ್ಬಿಡೋಣ. 3,75,000 ರೂಪಾಯಿಗೆ 15 ಮಾಡಲು ಸಿಂಗಲ್ ಓನರ್ ಪುಂಟೋ EVO ಸಿಗುತ್ತೆ. ಅದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರ್ತಕ್ಕಂಥ ವೆಹಿಕಲ್. ನೆಕ್ಸ್ಟ್ ಸ್ಕೋಡಾ ರಾಪಿಡ್ ಕೂಡ ಅವೈಲೇಬಲ್ ಇದೆ ರೆಡ್ ಕಲರ್ ಅಲ್ಲಿ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ 13 ಮಾಡಲು ಸ್ಕೋಡಾ ರಾಪಿಡ್. 13 ಮಾಡಲು ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. 99,000 ಓಡಿದೆ. 99,000 ಡೀಸೆಲ್ ಅಲ್ಲಿ ಓಡಿದೆ ಅಲ್ವಾ ಸರ್? ಹೌದು ಸರ್. ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್ ಮಾಡಲು. ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ ನಿಮಗೆ. ಟೈರ್ ತುಂಬಾ ಚೆನ್ನಾಗಿದೆ. 70-80% ಇದೆ ಅಂತಾನೆ ಹೇಳ್ಬೋದು. 99,000 ನೋಡಿ ಡೀಸೆಲ್ ಅಲ್ಲಿ ಓಡಿರ್ತಕ್ಕಂಥದ್ದು. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ 13 ಮಾಡಲು ಒಂದು 370 ಫೈನಲ್ ಮಾಡ್ಕೊಡ್ತೀವಿ. 3,70,000 ರೂಪಾಯಿಗೆ. ಸರ್ ಇನ್ನೊಂದು ಮೈಕ್ರಾ ಇದೆ ನಮ್ಮಲ್ಲಿ. 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರಾ? ಓಕೆ, ಮೈಕ್ರಾ ಸಿಂಗಲ್ ಓನರ್ ವೆಹಿಕಲ್. ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಸೊ ಫ್ರೆಂಡ್ಸ್ ಕಾರ್ ಝೋನ್ಗೆ ಬಂದರೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ನಿಮಗೆ ಸಿಂಗಲ್ ಓನರ್ ಅಥವಾ ಸೆಕೆಂಡ್ ಓನರ್ ಸಿಗುತ್ತೆ.
ಥರ್ಡ್ ಓನರ್ ತುಂಬ ಕಡಿಮೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಟಾಪ್ ಎಂಡ್ ಮಾಡಲ್ಗಿಂತ ಒಂದು ಕಡಿಮೆ ಬಂದರೂ ನಿಮಗೆ ವೈಪರ್ ಎಲ್ಲ ಬರುತ್ತೆ. ಯಾವ ಮಾಡಲ್ ಅಂದ್ರೆ ಸರ್ ಇದು? ಸರ್ 2010 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಏನು ಪ್ರೈಸ್ ಹೇಳ್ತೀರಾ ಸರ್? 1,99,000 ಕೊಟ್ಟು ಮಾಡಿ. 1,99,000ಕ್ಕೆ ಸಿಂಗಲ್ ಓನರ್ ನಿಸ್ಸಾನ್ ಮೈಕ್ರಾ ಸಿಗುತ್ತೆ ನೋಡಿ ನಿಮಗೆ. ಅದರಲ್ಲೂ ಚಿಕ್ಕ ಗಾಡಿ, ತುಂಬ ಚೆನ್ನಾಗಿ ಕಾಣುತ್ತೆ ಗಾಡಿ ಕೂಡ ರೋಡ್ ಪ್ರೆಸೆನ್ಸ್ ಅಲ್ಲಿ. ನೆಕ್ಸ್ಟ್ i20 ಕೂಡ ಅವೈಲೇಬಲ್ ಇದೆ, ಹೇಳಿ ಸರ್. ಸರ್ ಇನ್ನೊಂದು i20 ಇದೆ, 2010 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ, 10 ಮಾಡಲು, ಸೆಕೆಂಡ್ ಓನರು, ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ. ಬಟ್ ಧೂಳು ಹಿಡಿದಿದೆ ಅಷ್ಟೇ. ಧೂಳು ಹಿಡಿದ್ರೂ ಗಾಡಿ ಕಂಡೀಷನ್ ನೋಡಿದ್ರೆ ಗೊತ್ತಾಗುತ್ತೆ. ಸಿಂಗಲ್ ಸ್ಕ್ರಾಚ್ ಕಾಣ್ಲಿಕ್ಕೆ ಸಿಗಲ್ಲ, ಒರಿಜಿನಲ್ ಪೇಂಟಲ್ಲಿ ಇದೆ ಅನ್ಸುತ್ತೆ. ಸರ್ ಇದು ನಿನ್ನೆ ಬಂದಿರೋದು, ನಮ್ಮ ಹುಡುಗರು ಹಾಗೆ ಒಳಗಡೆ ಹಾಕಿದ್ದಾರೆ, ಇನ್ನ ವಾಶ್ ಮಾಡಿಲ್ಲ. ಓಕೆ, 10 ಮಾಡಲು, ಬ್ರ್ಯಾಂಡ್ ನ್ಯೂ ಟೈರು. 290 ಕೋಟ್ ಮಾಡ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀವಿ ಸರ್. 10 ಮಾಡಲು 290 ಕೋಟ್ ಮಾಡ್ತಾ ಇದ್ದಾರೆ. ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ ಸರ್. ಓಕೆ, ಫ್ರೆಶ್ FC ಇನ್ಶೂರೆನ್ಸು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ಲು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ, ಡಿಫಾಗರ್ ಎಲ್ಲ ಇದೆ. 2,99,000 ರೂಪಾಯಿಗೆ ಅದರಲ್ಲೂ i20 ಸಿಗುತ್ತೆ. ಡೀಸೆಲ್ ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ವೆಹಿಕಲ್. ಇದು ಪೆಟ್ರೋಲೇನೆ. ಓಕೆ, ಆಲ್ಮೋಸ್ಟ್ ಪೆಟ್ರೋಲೇನೆ. ನೆಕ್ಸ್ಟ್ ಒಂದು 2006 ಮಾಡಲು ಸ್ವಿಫ್ಟ್ ಇದೆ. ಓಕೆ, ಬನ್ನಿ. ಇದು ಕೂಡ VXI ವೇರಿಯಂಟು, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಪೆಟ್ರೋಲ್ ವೇರಿಯಂಟು, VXI ಸ್ವಿಫ್ಟ್, ಬ್ರ್ಯಾಂಡ್ ನ್ಯೂ ಟೈರ್ ಜೊತೆಗೆ ಸಿಗುತ್ತೆ 4 ಕೂಡ. ಏನು ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು 235 ಕೋಟ್ ಮಾಡಿದ್ದಾರೆ. ಒಂದು 210 ಬಂದ್ರೆ ಕೊಟ್ಬಿಡೋಣ. 2,10,000 ರೂಪಾಯಿಗೆ ಅದರಲ್ಲೂ ಸ್ವಿಫ್ಟ್ ಸಿಗುತ್ತೆ ನಿಮಗೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರ್ತಕ್ಕಂಥ ವೆಹಿಕಲ್. ಇಂಟೀರಿಯರಲ್ಲಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ, ನೋಡ್ಬೋದು. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ನೆಕ್ಸ್ಟ್ ಸರ್ ಇದು ಇಯಾನ್. ಸರ್ ಇಯಾನ್ 2017 ಮಾಡೆಲ್ ಗಾಡಿ, ಒಂದು 240 ಕೊಟ್ಬಿಡೋಣ ಸರ್. 17 ಮಾಡಲು 2,40,000 ರೂಪಾಯಿಗೆ. 40,000 ತಗೊಂಡ್ ಬರ್ಲಿ ಸರ್, 2 ಲಕ್ಷ ಲೋನೇ ಮಾಡ್ಕೊಟ್ಬಿಡಿ. 2 ಲಕ್ಷ ಲೋನು ಆಗ್ಬಿಡುತ್ತೆ. 40,000 ತಂದ್ರೆ ಸಾಕು. ಅದ್ರಲ್ಲಿ ಸೆಕೆಂಡ್ ಓನರ್ ಸರ್? ಇಲ್ಲ, ಓನರ್ 3 ಆಗಿದೆ. ಗಾಡಿ ಓಡಿರೋದು ಬರೀ 39,000. 39,000 ಹೌದು ಸರ್, ಒಂದೇ ಮನೇಲಿ ಚೇಂಜ್ ಆಗ್ಬಿಟ್ಟಿದೆ. ಹೌದಾ? 39,000 ಕಿಲೋಮೀಟರ್ ಅಷ್ಟೇ ಓಡಿದೆ. ಅದು 17 ಮಾಡಲು 2,40,000 ರೂಪಾಯಿಗೆ ಬರೀ 40,000 ತನ್ನಿ ಲೋನ್ ಆಗುತ್ತೆ ಇದಕ್ಕೆ.